ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಫ್ರೆಂಡು ಪ್ರಿಯಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ಒಂದು ಬ್ಯೂಟಿಫುಲ್ ಸ್ಲೀವ್ ಡಿಸೈನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮೇನ್ ಮೆಟೀರಿಯಲ್ಲು ಮತ್ತು ಲೈನಿಂಗ್ ಕ್ಲಾತು ಕೂಡ ತೊಗೊಂಡಿದ್ದೀನಿ. ಓಕೆನಾ? ಇದ್ರ ಜೊತೆಗೆ ನಾನು ಒಂದು ಕೆಳಗಡೆ ಫ್ರಿಲ್ ಮಾಡಲಿಕ್ಕೋಸ್ಕರ ಒಂದು ದೊಡ್ಡ ಪೀಸ್ ಆಫ್ ಫ್ಯಾಬ್ರಿಕ್ನ ಕೂಡ ತೊಗೊಂಡಿದ್ದೀನಿ. ಉದ್ದ ಬಂದು ನೋಡಿ ಫೋಲ್ಡಿಂಗಲ್ಲಿ 2 ಇಂಚಿದೆ. ಓಕೆನಾ? ಕಾಣಿಸ್ತಿದೆ ಅಲ್ಲ? ಫೋಲ್ಡಿಂಗಲ್ಲಿ 2 ಇಂಚಿದೆ. ಸೊ ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ. ಹಾಗಾದರೆ ನೋಡಿ, ಇಲ್ಲಿ ನನ್ನ ಸ್ಲೀವ್ ಲೆಂತ್ ಬಂದು 10.5 ಇರೋದ್ರಿಂದ ನಾನು ಅದ್ರ ಅಕಾರ್ಡಿಂಗ್ ನಾನು ಫ್ಯಾಬ್ರಿಕ್ನ ಕಟ್ ಮಾಡ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ದು 9 ಇದ್ರೆ ನಿಮ್ದು 9 ಲೆಂತ್ ತೊಗೊಂಡು ಮಾಡ್ಕೋತೀರ. ಓಕೆನಾ? ಸೊ ನಾವು ಅಷ್ಟೇ ತೊಗೊಳಕ್ಕಾಗತ್ತಾ? 10.5 ಉದ್ದ ರೆಡಿ ಉದ್ದ 10.5 ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅಷ್ಟೇ ತೊಗೊಳ್ಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕೆಳಗಡೆ ಫ್ರಿಲ್ ಅಟ್ಯಾಚ್ ಮಾಡೋದ್ರಿಂದ ಫ್ರಿಲ್ ಉದ್ದನೂ ಕೂಡ ನಾನು ಅಲ್ಲಿ ಮೈನಸ್ ಮಾಡಬೇಕು. ಸೊ ಫ್ರಿಲ್ ನಾನು ಎಷ್ಟು ತೊಗೋತಾ ಇದ್ದೀನಿ, ರೆಡಿ ಫ್ರಿಲ್ದು 1.5 ಇಂಚ್ ತೊಗೋತೀನಿ. ಹೊಲಿಗೆಗೋಸ್ಕರ ನಾನು ಸೇರಿ 2 ಇಂಚ್ ಇಲ್ಲಿ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಸೊ ಆ 1.5 ಇಂಚನ್ನ ನಾನೇನು ಮಾಡ್ತೀನಿ, ಇಲ್ಲಿ ಬಿಟ್ಬಿಟ್ಟು ಬಾಕಿ ಉದ್ದನ ನಾನು ನನ್ನ ಸ್ಲೀವ್ನ ಉದ್ದ ಕಾಣಿಸ್ತಾ ಇದೆಯಾ? ನನ್ನ ಸ್ಲೀವ್ ರೆಡಿ ನನಗೆ 10.5 ಬೇಕು. ಪ್ಲಸ್ ನನಗೆ ಸ್ಟಿಚಿಂಗಿಗೆ ಅರ್ಧ ಇಂಚು. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ 11 ಇಂಚು. ಸೇಮ್ ಇಲ್ಲೂ ಕೂಡ ನಾನು ಮೇಲ್ಗಡೆ 1.5 ಇಂಚ್ ಬಿಡ್ತಾ ಇದ್ದೀನಿ. ಸೊ ಹೀಗೆ ನಾನು ಮಾರ್ಕ್ ಮಾಡಿ ಇದನ್ನು ಕಟ್ ಮಾಡ್ಕೋತೀನಿ. ಓಕೆನಾ? ಸಿ ಫ್ರೆಂಡ್ಸ್, ನನ್ನ ರಿಕ್ವೈರ್ಮೆಂಟ್ ಅನುಕೂಲವಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಅಗಲ ಬಂದು ನನಗೆ, ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ ಫಾರ್ 38 ಚೆಸ್ಟಿಂದ ನಾನು ಮಾರ್ಕ್ ಮಾಡ್ತಾ ಇರೋದು. ನನ್ನ ಅಳತೆಗೆ ಮಾಡ್ಕೋತಾ ಇದ್ದೀನಿ. ಸೊ 38 ಚೆಸ್ಟಿನ ಕಾಲ್ ಭಾಗ ಎಷ್ಟು ಬರುತ್ತೆ ನಮಗೆ? 9.5 ಇಸಂಟ್ ಇಟ್? ಸೊ 9.5 ಬರುತ್ತೆ. 9.5 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ. ಇದು ನಾನು ಮಾರ್ಕ್ ಮಾಡ್ತಿರೋದು ದಿಸ್ ಇಸ್ ಮೈ ಸ್ಲೀವ್ ವಿಡ್ತ್, ಅಂದರೆ ತೋಳಿನ ಅಗಲ. ಸೊ ಡೀಪ್ ಇಲ್ಲಿ ಏನು ಕ್ಯಾಪ್ ಹೈಟ್ ಅಥವಾ ಅಂತ ಹೇಳ್ತೀವಲ್ಲ, ಅದು ಬಂದು ನಾನಿಲ್ಲಿ 3.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇದೆ ಅಲ್ಲ? ಸೊ ಸ್ಲೀವ್ದು ಬೇಸಿಕ್ ಸ್ಲೀವ್ದು ಮಾರ್ಕಿಂಗ್ ಗೊತ್ತಿಲ್ಲ ಅನ್ನೋರು ನನ್ನ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ, ಅದನ್ನು ಚೆಕ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ 1.5 ತಗೊಳ್ಳಿ ಆ್ಯಂಡ್ ದೆನ್ ಹೀಗೆ ಮಾರ್ಕ್ ಮಾಡಿಬಿಟ್ಟು ನಿಮ್ಮ ಸ್ಲೀವ್ ಶೇಪ್ಸ್ನ, ಫ್ರಂಟು ಮತ್ತು ಬ್ಯಾಕ್ ಸ್ಲೀವ್ ಆಮೋಲ್ ಶೇಪ್ಸ್ನ ಇಲ್ಲಿ ಕೊಡಿ. ಓಕೆನಾ? ಸ್ಲೀವ್ ಶೇಪ್ಸ್ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರಂಟು ಮತ್ತು ಬ್ಯಾಕ್ ಆಮೋಲ್ ಶೇಪ್ಸ್ ಕೊಡಬೇಕು, ನೋಡ್ಕೊಳ್ಳಿ. ಓಕೆ, ಇಲ್ಲಿ ನಾನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ದಟ್ ಈಸ್ ಇನ್ಲೇಗೋಸ್ಕರ ಅಂಥೇಳಿ. ಸ್ಲೀವ್ ರೌಂಡ್ ಬಂದು ನಂದು ಇಲ್ಲಿ 6 ಇಂಚಿದೆ. ಓಕೆ, ಪ್ಲಸ್ ಇಲ್ಲೆಷ್ಟು ತೊಗೊಂಡಿರ್ತೀವಿ ಇನ್ಲೇಗೆ ಅಂತ 1.5. ಸೇಮ್ ಇಲ್ಲೂ ಕೂಡ ನಾನು ಅಷ್ಟೇ ಮಾರ್ಕ್ ಮಾಡ್ಕೋತೀನಿ. ಸೊ ಆ್ಯಂಡ್ ದೆನ್ ಜಾಯಿನ್. ಓಕೆ, ಇದು ಇನ್ಲೇ. ಓಕೆನಾ? ಇಲ್ಲಿ ನೋಡಿ, ಇದು ನಂದು ಬೇಸಿಕ್ ಸ್ಲೀವ್ದು ಮಾರ್ಕಿಂಗ್ ಆಗಿದೆ. ನಿಮ್ಮ ಅಳತೆಗೆ ಅನುಗುಣವಾಗಿ ನೀವು ಕೂಡ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಸೊ ಕಟ್ ಮಾಡೋದು ಹೇಗೆ, ಈಗ ಹೀಗೆ ನೋಡ್ಕೊಳ್ಳಿ. ಸೊ ಮೇನ್ ಫ್ಯಾಬ್ರಿಕ್ಕು ನಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ಮೇನ್ ಫ್ಯಾಬ್ರಿಕ್ ಯಾವಾಗಲೂ ಎಕ್ಸಾಕ್ಟಾಗಿ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ನಂದು ಅಡ್ವೈಸು. ಓಕೆನಾ? ಓಕೆ, ಈಗ ಕಟ್ ಮಾಡಾಗಿದೆ. ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಯಾವ ಥರ ಡಿಸೈನ್ ಮಾಡೋದು ಇದರಲ್ಲಿ ಅಂತ. ಸೊ ಈ ಡಿಸೈನ್ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ, ಸೆಂಟರಲ್ಲಿ ಬರುತ್ತೆ ಡಿಸೈನು. ಸೊ ಅದಕ್ಕೆ ನಾವು ಇದ್ರದ್ದು ಸ್ಲೀವ್ದು ಮಿಡ್ ಪಾಯಿಂಟ್ ತೊಗೋಬೇಕು. ಹೇಗೆ ತೊಗೋತೀರಿ ನೋಡಿ, ಇಲ್ಲಿ 9.5 ಇದೆ. 9.5ದು ಅರ್ಧ ತೊಗೊಳ್ಳೋಣ. ನೋಡಿ, ಅರ್ಧ ಹೇಗೆ, ಜಸ್ಟ್ ಫೋಲ್ಡ್ ಯೋರ್ ಟೇಪ್. ಓಕೆ, ಹೀಗೆ ಫೋಲ್ಡ್ ಮಾಡಿ ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಸೊ ಮೇಲೆ ಎಷ್ಟು ತೊಗೊಳ್ಳೋಣ? ಇಲ್ಲಿ ಮೇಲ್ಗಡೆಗೆ 2.5 ಇಂಚು. ಓಕೆ, ಕೆಳಗಡೆನೂ 2.5 ಇಂಚು.
ಓಕೆ. ಮತ್ತು ಅಗಲ ಬಂದು ನಾವು ಈ ಕಡೆ ಮಿಡ್ ಪಾಯಿಂಟಿಂದ ಅಗಲ 1.5 ಇಂಚು. ಓಕೆನಾ. ಸೊ ಹೀಗೊಂದು ಲೈನ್ ಹಾಕ್ಕೊಳ್ಳಿ. ಓಕೆ. ಇದನ್ನ ಫ್ರೆಂಡ್ಸ್ ನಾವು ಕ್ಯಾನ್ವಾಸ್ನಲ್ಲೂ ಮಾಡಬಹುದು ಅಥವಾ ಡೈರೆಕ್ಟ್ ಇದ್ರ ಮೇಲೆ ಕಟ್ ಕೂಡ ಮಾಡಬಹುದು. ಓಕೆನಾ. ನೋಡಿ ಸೆಂಟರ್ 1.5 ತೊಗೊಂಡಿದ್ನಲ್ಲ, ಅಲ್ಲಿಂದ ಹೀಗೆ ಮೇಲ್ಗಡೆ 2.5 ಇಂಚು, ಈ ಕಡೆ 2.5 ಇಂಚ್ ಇತ್ತಲ್ಲ ಡಿಸೈನಿಂಗ್ ಮಾರ್ಕ್ ಮಾಡಿರೋದು, ಅದೆರಡಕ್ಕೆ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಇಷ್ಟು ಕಟ್ ಮಾಡ್ಕೊತೀನಿ. ಹೀಗೆ. ಓಕೆನಾ. ನೋಡಿ ಇಲ್ಲಿ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಎಷ್ಟು ತೊಗೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ಎಷ್ಟು ಅಗಲ ತೊಗೊಂಡಿರ್ತೀರೋ ಅದಕ್ಕಿಂತ 1 ಇಂಚ್ ಜಾಸ್ತಿ. ಅಂದರೆ ಇಲ್ಲಿ 1.5 ತೊಗೊಂಡಿದ್ದೀವಿ ಅಂದರೆ 1 ಇಂಚ್ ಎಕ್ಸ್ಟ್ರಾ ಅಂದರೆ 2.5 ಇಂಚು. ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮ್ದು ಎಷ್ಟಾಯಿತು 2.5 5. ಸೊ ಪ್ಲಸ್ ನಮಗೆ 1.5 ಅಥವಾ 2 ಇಂಚ್ ಎಕ್ಸ್ಟ್ರಾ ಅಷ್ಟು ಉದ್ದ ನಮಗೆ ಬೇಕಾಗುತ್ತೆ. ಕ್ಯಾನ್ವಾಸ್ನ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ನನ್ನ ಸ್ಲೀವ್ನ ಫೋಲ್ಡಿಂಗಿಗೆ ಕರೆಕ್ಟಾಗಿ ಹೀಗೆ ಎಕ್ಸಾಕ್ಟಾಗಿ ಹೀಗೆ ಇಟ್ಕೊಳ್ಳಿ. ಅದನ್ನ ಸೇಮ್ ಹ್ಯಾಸ್ ಇಟ್ ಈಸ್, ಇಲ್ಲೇನಿದೆ ಹ್ಯಾಸ್ ಇಟ್ ಈಸ್ ಹೀಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ನೋಡಿ. ಬೇಕಂತ ಹೇಳಿದ್ರೆ ನೀಟಾಗಿ ನೀವು ಇದನ್ನ ಶೇಪ್ಸ್ ಕ್ಲೀನಾಗಿ ಡ್ರಾ ಮಾಡ್ಕೊಳ್ಳಿ. ಸೊ ಇದನ್ನ ಆಚೆ ಈಚೆ ಒಂದೊಂದು ಇಂಚಷ್ಟು ಬಿಟ್ಟು ನಾವು ಇದನ್ನ ಕಟ್ ಮಾಡೋಣ. ಹೀಗೆ. ಓಕೆನಾ. ಸೊ ಇದು ನಮ್ದು ಪ್ಯಾಟರ್ನ್ ಇವಾಗ ಕಟ್ ಮಾಡಕ್ ರೆಡಿ ಆಗಿದೆ ಕ್ಯಾನ್ವಾಸ್. ಇದನ್ನ ಬೇಕಾದ್ರೆ ನಾವು ಗ್ಲೂ ಹಾಕಿ ಇದಕ್ಕೆ ಪೇಸ್ಟ್ ಕೂಡ ಮಾಡಬಹುದು ಫ್ರೆಂಡ್ಸ್. ಮಾಡ್ದೇನು ಹೇಗ್ ಮಾಡೋದು ಹೊಲ್ಬಿಟ್ಟು ಅನ್ನೋದು ಕೂಡ ನಾನು ತೋರಿಸ್ತೀನಿ. ಸೊ ಇದು ಸ್ಲೀವ್ದು ಮಾರ್ಕಿಂಗ್ ಆಗಿದೆ. ಸೊ ಪೇಪರ್ ಕ್ಯಾನ್ವಾಸ್ ಏನಿತ್ತು ಅದನ್ನ ನಾನು ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಸೆಂಟ್ರಿಂಗ್ ನೋಡಿ ಪಿನ್ ಹಾಕೊಳ್ಳೋಣ. ರಾಂಗ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು. ಗುಂಡ್ ಪಿನ್ ಹಾಕೊಂಡ್ಬಿಡೋಣ. ಸೊ ದಟ್ ನಮಗೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಹೀಗಾದ್ಮೇಲೆ ಏನ್ ಮಾಡೋಣ, ನೆಕ್ಸ್ಟ್ ಹೊಲಿಬೇಕು. ಹೇಗೆ ಹೊಲಿತೀವಿ, ರೈಟ್ ಸೈಡಲ್ಲಿ ಸೀದಾ ಸೈಡಲ್ಲಿ ಹೊಲಿಯೋಣ. ಹೇಗೆ ಹೊಲಿಯೋದು ಅಂತ ನೋಡ್ಕೊಳ್ಳಿ. ಓಕೆ. ನೋಡಿ ಈಗ ನಾವು ಈ ಎಡ್ಜಲ್ಲಿ ಕಟ್ ಮಾಡಿದ್ದೀವಲ್ಲ ಲೈನಿಂಗ್ ಬಟ್ಟೆ, ಆ ಎಡ್ಜಲ್ಲಿ ಹೀಗೆ ಯಾವ ಶೇಪ್ ಇದೆ ಹಾಗೆ ಕ್ಯಾನ್ವಾಸ್ ಸಮೇತ ಹೊಲ್ಕೋತಾ ಹೋಗೋಣ. ಓಕೆನಾ. ನೋಡ್ಕೊಳ್ಳಿ. ನೋಡಿ ಹೀಗೆ ಈ ಎಡ್ಜಿಂದ 1/4 ಇಂಚ್ ದೂರದಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗಿ. ನೋಡಿ ಸ್ಟಿಚ್ ಮಾಡಾಗಿದೆ. ಇದನ್ನ ತೆಕ್ಕೊಂಡ್ಬಿಟ್ಟು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಪಿನ್ ಎತ್ಕೊಂಡ್ಬಿಡೋಣ. ಏನೇನು ಪಿನ್ ಯೂಸ್ ಮಾಡಿರ್ತೀವಿ ಅದನ್ನ. ಸೊ ಆ ಕಡೆ ಇಡೋಣ. ಇಲ್ಲಿ ನೋಡಿ ಇದು ಯಾವ ಶೇಪ್ ಇದೆ ಹಾಗೇನೆ ಹೇಗೆ ಕಟ್ ಮಾಡ್ತೀರಿ ಹೀಗೆ ಎಕ್ಸಾಕ್ಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ. ಹೀಗೆ. ಓಕೆ. ಸ್ವಲ್ಪ ಹಿಂಗೆ ಓಪನ್ ಮಾಡಿ ಇದನ್ನ ಇಷ್ಟು ಎಡ್ಜಿಗೆನೆ, ಆಯ್ತಾ. ಇಲ್ಲಿ ಹೀಗೆ. ಆ ನಂತರ ಇದನ್ನ ಹಿಂಗೆ ಓಪನ್ ಮಾಡ್ಕೊಂಡ್ಬಿಟ್ಟು ಫುಲ್ಲು, ಯಾಕಂದ್ರೆ ಒಳಗೆ ನಿಮಗೆ ಬಟ್ಟೆ ಎಷ್ಟು ಕಟ್ ಮಾಡ್ತೀರಿ ಅಂತ ಗೊತ್ತಾಗಲ್ಲ. ಓಕೆ. ಸೊ ಹೀಗೆ ಇದನ್ನ ಯಾವ ಶೇಪ್ ಇದೆ ಆ ಶೇಪಿಗೆ ನೀಟಾಗಿ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇಫರ್ ಸೈಡಿಗೆ ನಾವೇನ್ ಮಾಡೋಣ, ಕ್ಯಾನ್ವಾಸ್ ಈ ಕಡೆ ಎಡ್ಜ್ ಓಪನ್ ಇದೆಯಲ್ಲ ಹೀಗೆ, ಈ ಕಡೆ ಎಡ್ಜಲ್ಲೂ ಒಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಓಕೆನಾ. ನೋಡ್ಕೊಳ್ಳಿ. ಹೀಗೆ ಸ್ಟಿಚ್ ಆದ್ಮೇಲೆ ಇದನ್ನ ನಾವು ಮೇನ್ ಮೆಟೀರಿಯಲ್ ಜೊತೆಗೆ ನೋಡಿ, ಇದನ್ನ ನಾವು ಇವಾಗ ಮೇನ್ ಮೆಟೀರಿಯಲ್ ಜೊತೆಗೆ
ಸ್ಟಿಚ್ ಮಾಡಬೇಕು. ಹೇಗಪ್ಪ ಮಾಡೋದು? ಮೇನ್ ಮೆಟೀರಿಯಲ್ ತಗೊಳ್ಳೋಣ. ಮೇನ್ ಮೆಟೀರಿಯಲ್ ಸೀದಾನೇ ಇರಲಿ, ಅಂದ್ರೆ ರಾಂಗ್ ಸೈಡ್ ಅಲ್ಲ. ಇದು ರಾಂಗ್ ಸೈಡ್, ಇದು ಸೀದಾ ಸೈಡು, ಬಟ್ಟೆದು ಸೀದಾ ಸೈಡ್. ಓಕೆ, ಸೊ ಅಲ್ಲಿ ನಾವು ಇನ್ನು ಯಾವ ಶೇಪ್ಸು ಇದನ್ನ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ನೋಡಿ, ಹೀಗೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡೇನೆ ಇದನ್ನ ಹೀಗೆ ಇಟ್ಕೊಳ್ಳೋಣ. ಬೇಕು ಅಂತ ಹೇಳಿದ್ರೆ ನೀವು ಪಿನ್ ಹಾಕೊಂಬಿಡಿ. ಎಲ್ಲಿ ಹೊಲಿಲಿಕ್ಕೆ ಯಾರೋ ಬಿಗಿನರ್ಸ್ ಯಾರಾದ್ರೂ ಇದ್ರೆ, ಸೊ ಬೆಟರ್ ಯು ಪುಟ ಯೂಸ್ ಯುವರ್ ಪರ್ಲ್ ಪಿನ್, ಗುಂಡ್ ಪಿನ್ ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನಿಮ್ಗಳಿಗೆ ಒಂದು ಟಿಪ್ಸ್ ಹೇಳಲ್ಲ. ನಾವು ಆಲ್ರೆಡಿ ಇಲ್ಲಿ ಹೊಲ್ದಿದ್ದೀವಲ್ವಾ, ಕಾಣಿಸ್ತಾ ಇದೆಯಾ ನೋಡಿ, ಈ ಸ್ಟಿಚ್ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಮೇಲೆ ಇವಾಗ ಹೊಲ್ಕೋತಾ ಹೋಗಿ. ಸೊ ದಟ್ ನಿಮ್ಗೆ ಈಸಿ ಆಗ್ಬಿಡುತ್ತೆ, ಎಲ್ಲಿ ಹೊಲಿಯೋದು ಅಂತ ಕನ್ಫ್ಯೂಷನ್ಸ್ ಇರಲ್ಲ. ಸೊ ಬೆಟರ್ ಹೇಗೆ ಹೇಳಿ, ನಾವು ಇಲ್ಲೇನು ಫಸ್ಟ್ ಹೊಲ್ದಿದ್ವಿ ಅಲ್ಲ, ಅದೇ ಸ್ಟಿಚ್ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೋತಾ ಬನ್ನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಲ್ದಿ ಮುಗ್ಸಾಗಿದೆ. ತೆಗೆದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಹೇಗೆ ಡಿಸೈನ್ ಹೇಗೆ ಕಾಣುತ್ತೆ ಅಂತ ಹೇಳಿ. ಕಾಣಿಸ್ತಿದೆಯಾ? ಇದು ಸೇಮ್ ಕಲರ್ ಇರೋದ್ರಿಂದ ನೋಡಿ ಹೀಗೆ. ಸೊ ಇವಾಗ ಏನು ಮಾಡೋಣ, ಇಲ್ಲೇನು ಇದೆ ಅಲ್ಲ ಮೆಟೀರಿಯಲ್ ಕಾಣಿಸ್ತಾ ಇದೆಯಾ, ಸ್ವಲ್ಪ ಝೂಮ್ ಇದು ಮಾಡ್ತೀನಿ, ಫೋಕಸ್ ಮಾಡಿಸ್ತೀನಿ. ಇಲ್ಲಿ ನೋಡಿ. ಸೊ ಇದಿಷ್ಟು ಬಟ್ಟೆ ನಾವಲ್ಲಿ ಅವಾಗಲೇ ಹೇಗೆ ಮಾಡಿದ್ವಿ ಹಾಗೇನೆ. ಸೊ ಐ ಜಸ್ಟ್ ಟೇಕ್ ಔಟ್ ದ ಪಿನ್ಸ್. ಸೊ ಇದೇ ಶೇಪಿಗೆ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಕ್ಯಾನ್ವಾಸ್ ತುದಿ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ಇದನ್ನ, ಈ ಬಟ್ಟೆನ ಕಾಣಿಸ್ತಿದೆ ಅಲ್ಲ ನೋಡಿ, ಈ ಬಟ್ಟೆನ ಕಟ್ ಮಾಡಿ. ಓಕೆನಾ? ಸೊ ಸ್ಮಾಲ್ ಸೀಸರ್ ತಗೊಂಡು ಇವಾಗ ನಾಚ್ ಮಾಡಿ, ಕಾಣಿಸ್ತಾ ಇದಲ್ಲ ಹೀಗೆ. ಸೊ ಕ್ಯಾನ್ವಾಸ್ ಎಡ್ಜ್ವರ್ಗು ಹೀಗೆ ಹೋಗ್ಲಿ ನಾಚಿಂಗ್ಸ್. ಓಕೆ, ಈ ಥರ. ಓಕೆ, ಈಗೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಕ್ಲೀನಾಗಿ ಹೀಗೆ, ಇಲ್ಲಿ ನೋಡಿ ಕೈಯಲ್ಲಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಹೀಗೆ ಕಾಣಿಸ್ತಿದೆಯಾ ನೋಡಿ, ಹೀಗೆ. ಓಕೆ, ಸೊ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಂಡ್ಮೇಲೆ ನಾವೇನು ಮಾಡೋಣ, ಲೈನಿಂಗ್ ಕ್ಲಾತು ಬಟ್ಟೆನ ಹೀಗೆ ಹಿಂದಕ್ಕೆ ತಳ್ಳೋಣ, ಹೀಗೆ. ಓಕೆ, ಫುಲ್ಲು ಹೀಗೆ ರಿವರ್ಸ್ ಮಾಡ್ಕೊಂಡು ಈ ಬಟ್ಟೆನ ಕ್ಲೀನಾಗಿ ಈಗ ಹೀಗೆ ಎತ್ಕೊಳ್ಳೋಣ. ಓಕೆ, ಸೊ ಕ್ಲೀನಾಗಿ ಹೀಗೆ ಮಾಡ್ಕೊಂಡ ನಂತರ ತೋರಿಸ್ತೀನಿ ಡಿಸೈನ್ ಹೇಗೆ ಬಂದಿದೆ ಅಂತ. ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಉಲ್ಟಾ ತಿರುಗಿಸ್ಕೊಂಡೆ ಒಂಚೂರು ಐರನ್ ಮಾಡ್ಕೊಂಡಿದ್ದೀನಿ. ಈಗೇನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇದೇ ಯು ಕ್ಯಾನ್ ಸ್ಟಿಚ್ ಎಡ್ಜ್, ತುದಿಯಲ್ಲಿ ಹೊಲಿಗೆ ಹಾಕ್ಬೋದು, ಅಥವಾ 1 ಫೂಟ್ ಡಿಸ್ಟೆನ್ಸಲ್ಲೂ 1/4 ಇಂಚ್ ದೂರದಲ್ಲೂ ಇದಕ್ಕೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಆದಮೇಲೆ ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಫ್ರೆಂಡ್ಸ್, ಹೇಗೆ ಸ್ಟಿಚ್ ಮಾಡೋದು ಅಂತ. ಫ್ರೆಂಡ್ಸ್, ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ, ಅಲ್ಲೇ ನಿಲ್ಲಿಸ್ತಾ ಇಲ್ಲ, ವಾಪಸ್ ರಿವರ್ಸ್ ಬಂದ್ಬಿಟ್ಟು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಈಗೇನು ಮಾಡೋಣ, ಬ್ಯಾಕ್ ಸೈಡು ಫುಲ್ಲು ಲೈನಿಂಗ್ ಮತ್ತು ಮೇನ್ ಮೆಟೀರಿಯಲ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಫುಲ್ಲು ಲೈನಿಂಗು ಇದನ್ನೆಲ್ಲ ಫುಲ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ. So friends, now I'm going to cut
ಎಕ್ಸ್ಟ್ರಾ ಮೆಟೀರಿಯಲ್ ಏನಿದೆ ಅಲ್ವಾ, ಎಕ್ಸಸ್ ಫ್ಯಾಬ್ರಿಕ್ ಬಟ್ಟೆ, ಅದನ್ನೆಲ್ಲಾನು ಕಟ್ ಮಾಡ್ಕೊಂಡು ಬರೋಣ. ಓಕೆನಾ, ನೋಡ್ಕೊಳ್ಳಿ. ಲೈನಿಂಗ್ ಏನಿತ್ತು ಎಕ್ಸಾಕ್ಟ್ ಆಗಿ ಅದಕ್ಕೆ ತಕ್ಕನಂಗೆ ಅದೇ ಶೇಪಿಗೆ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ, ಈಗ ಇದು ಡಿಸೈನು ರೆಡಿ ಆಗಿದೆ. ಸೊ ಇಲ್ಲಿ ಒಂದು ಬೇರೆ ಫ್ಯಾಬ್ರಿಕ್ನ ನಾವು ಹಾಕೋಣ. ಸೊ ಅದಕ್ಕೆ ನಾನು ಒಂದು ಸ್ಕ್ವೇರ್ ಪೀಸ್ ಆಫ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಸ್ಕ್ವೇರ್ ಅಲ್ಲ, ರೆಕ್ಟ್ಯಾಂಗಲ್ ಪೀಸ್ ಆಫ್. ಸೊ ಇದು ಯು ಕ್ಯಾನ್ ಯೂಸ್ ದ ಸೇಮ್ ಕಲರ್ ಆರ್ ಕಾಂಟ್ರಾಸ್ಟ್ ಕಲರ್. ಓಕೆನಾ, ಸೊ ಇದನ್ನ ಹೇಗೆ ಮಾಡೋದು ನೋಡಿ, ಕಟ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋಣ. ಓಕೆ, ಸ್ಟಿಚ್ ಹಾಕ್ಬಿಟ್ಟು ಅದು ಬೋ ಥರ ರೆಡಿ ಮಾಡ್ಕೋಬೇಕು ನಾವು. ಆಮೇಲೆ ಉಲ್ಟಾ ಮಾಡ್ಕೊಳ್ಳೋಣ. ಓಕೆ, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು 1/4 ಇಂಚ್ ದೂರದಲ್ಲಿ ಇದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಏನು ಮಾಡೋಣ, ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಆದಾಗ ಏನಾಗುತ್ತೆ, ನಮಗೆ ಬೋ ಥರ ರೆಡಿ ಆಗೋಗುತ್ತೆ. ಇದನ್ನ ನೀವು ಮಷೀನಲ್ಲಾದ್ರೂ ಇಲ್ಲಿ ನೋಡಿ ಹೀಗೆ 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 ಮಾಡ್ಕೊಂಡ್ರಿ. ಇದರ್ ಯು ಕ್ಯಾನ್ ಸ್ಟಿಚ್ ಇನ್ ಅ ಮಷೀನ್ ಮೇಲೂ ಸ್ಟಿಚ್ ಮಾಡ್ಬೋದು, ಅಥವಾ ಕೈ ಹೊಲಿಗೆ ಏನಾದರೂ ಹಾಕ್ಕೋಬೋದು. ಅಂದರೆ ಸೂಜಿ ದಾರ ತೊಗೊಂಡು ಕೈಯಲ್ಲಿ ಹೊಲಿಗೆ ಕೂಡ ಹಾಕ್ಕೋಬೋದು. ಓಕೆನಾ, ನಾನು ಅದನ್ನ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದನ್ನ ಹೇಗೆ ಮಾಡ್ಕೋತೀರಾ ಅಂತ ಹೇಳಿದ್ರೆ ನೋಡಿ, ಹಿಂಗೆ ಸಣ್ಣ ಸಣ್ಣಕ್ಕೆ ಹಿಂಗೆ ನೆರಿಗೆ ನೆರಿಗೆ ಥರ ಮಾಡ್ಕೊಂಡು ಹೀಗೆ ಸೆಂಟ್ರಿಗೆ ಮಾಡ್ಕೊಳ್ಳಿ. ಹೀಗೆ ಮಿಡ್ ಪಾಯಿಂಟ್ ಯಾವ್ದು ಸೆಂಟ್ರು ಅಂತ ನೋಡ್ಕೊಳ್ಳಿ. ಅಂದರೆ ಎರಡೂ ಕಡೆ ನಮಗೆ ಬಟ್ಟೆ ಅಷ್ಟೇ ಬರೋ ಹಾಗೆ ಸೂಜಿ ದಾರದಲ್ಲಿ ನಾನು ಹೊಲಿತಾ ಇದ್ದೀನಿ. ಈವನ್ ಮಷೀನಲ್ಲೂ ಹೊಲಿಬೋದು. ಹೇಗೆ ಹಿಂಗೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಹಿಂಗೆ ಹಾಕ್ಬಿಡ್ಬೋದು. ಅದಕ್ಕಿಂತ ಕೈಯಲ್ಲಿ ಹೊಲಿಗೆ ಹಾಕಿದಾಗ ಅದು ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಅನಿಸಿಕೆ. ಆಯಿತಾ, ಸೊ ಇಲ್ಲಿ ನೋಡಿ ಹೀಗೆ ಮಾಮೂಲಿ ಹೇಗೆ ಹೊಲಿಗೆ ಹಾಕ್ತೀರಿ ಇದ್ರ ಮೇಲೆ 2-3 ಸರಿ ಹಿಂಗೆ ಹಿಂಗೆ ಟರ್ನ್ ಮಾಡಿ ಹೀಗೆ ವಾಪಸ್ ಮತ್ತೆ ಕಾಣಿಸ್ತಿದೆಯಾ, ಹೀಗೆ ಗಟ್ಟಿಯಾಗಿ ಹಿಂಗೆ 2-3 ಹೊಲಿಗೆ ಹಾಕಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಕಾಣಿಸ್ತಿದೆ ಅಲ್ಲ? ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ನಾನು ಇಲ್ಲಿ ನೀಟಾಗಿ ಹೀಗೆ ಹಾಕಿದ್ದೀನಿ. ಓಕೆ, ಸೊ ಇದನ್ನು ಗಂಟು ಹಾಕಿ ಎತ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕರೆಕ್ಟಾಗೆ ಶೇಪ್ಸ್ ನೀಟಾಗಿ ಸೆಂಟರ್ಗೆ ಇದೆಯಾ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡ್ಮೇಲೆ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಎರಡೂ ಕಡೆನೂ ಒಂದೊಂದು ಪಿನ್ ಹಾಕ್ಕೊಳ್ಳಿ, ಸೊ ದಟ್ ನಿಮಗೆ ಮಿಸ್ಪ್ಲೇಸ್ ಆಗಲ್ಲ ಅದ್ರ ಪ್ಲೇಸು. ಹೀಗೆ ಓಕೆನಾ. ಸೊ ಇಷ್ಟು ದೂರಕ್ಕೆ ಇಲ್ಲೊಂದು ಒಂದು ಪಿನ್ ಹಾಕ್ಕೊಳ್ಳೋಣ. ಓಕೆ, ಆ ನಂತರ ನಾವು ಇಲ್ಲೇ ಇದೇ ಶೇಪಿಗೆ ಇಲ್ಲೇನಿದೆ ಹೀಗೆ ಹೀಗೆ ಸ್ಟಿಚ್ ಮಾಡಬೇಕು. ಇಷ್ಟೇ, ಫುಲ್ ಏನಲ್ಲ. ಇದು ಎಲ್ಲಿದೆ, ಈ ಡಿಸೈನ್ ಎಲ್ಲಿದೆ ಅಲ್ಲಿ ಇದ್ರ ಮೇಲೆ ಹೀಗೆ ಎಡ್ಜ್ ಸ್ಟಿಚ್ ಬರಲಿ ಇಲ್ಲೂ ಕೂಡ. ಓಕೆನಾ. ಸೊ ಬೆಟರ್ ಫಸ್ಟ್ ಎಲ್ಲಿ ಹೊಲ್ದಿದ್ವಿ ಅಲ್ಲ ಅದ್ರ ಮೇಲೆನೆ ಮತ್ತೊಂದು ಹೊಲಿಗೆ ಹಾಕಿ, ಸೊ ದಟ್ ಆಡ್ ಅಂತ ಅನ್ಸಲ್ಲ ನಿಮಗೆ. ಓಕೆನಾ. ನೋಡಿ ಫ್ರೆಂಡ್ಸ್, ಸ್ಟಿಚ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಸೊ ಬ್ಯಾಕ್ ಟರ್ನ್ ಮಾಡ್ಬಿಟ್ಟು ನೀವೇನು ಮಾಡಿ, ಎಕ್ಸಸ್ ಫ್ಯಾಬ್ರಿಕ್ ಏನಿದೆ ಇದನ್ನ ನಾವು ಟ್ರಿಮ್ ಮಾಡಿ ತೆಗೆದ್ಬಿಡೋಣ. ಹೀಗೆ ನಮಗಿದು ಬೇಡ. ಸ್ವಲ್ಪ ಸ್ಟಿಚ್ಚು ಏನಿದೆ ಸ್ಟಿಚ್ಚಿಂದ 1/4 ಇಂಚಷ್ಟು ಬಟ್ಟೆನ ಬಿಟ್ಟು ಬಾಕಿ ಎಕ್ಸ್ಟ್ರಸ್ ಫ್ಯಾಬ್ರಿಕ್ನ ತೆಗೆದ್ಬಿಡೋಣ. ಓಕೆನಾ. ಹೀಗೆ ಈ ಕಡೆನೂ ಹಾಗೆ ಮಾಡೋಣ. ಓಕೆ, ನೋಡಿ ಇವಾಗ ಕೆಳಗಡೆ ಒಂದು ಕೆಲಸ ಇದೆ. ಕೆಳಗಡೆ ಫ್ರಿಲ್ ಅಟ್ಯಾಚ್ ಮಾಡಿ ಅದನ್ನ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆನಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ರಿಲ್ ಮಾಡಲಿಕ್ಕೆ ನಾನು ಫೋಲ್ಡಿಂಗ್ ಅಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ದಟ್ ಮೀನ್ಸ್ ಓಪನ್ ಅಲ್ಲಿ ಅದು 4 ಇಂಚ್ ಇದೆ ನಮಗೆ. ಓಕೆ, ನೋಡಿ ಬಟ್ಟೆ ಓಪನ್ ಮಾಡಿದಾಗ 4 ಇಂಚ್ ಬರುತ್ತೆ. ಫೋಲ್ಡಿಂಗ್ ಅಲ್ಲಿ ಎಷ್ಟು ಇರಬೇಕಿದೆ ನಮಗೆ 2 ಇಂಚ್ ಇರಬೇಕು.
ಇದು 2 ಇಂಚ್ ಇರಬೇಕು. ಸೊ ಇದ್ರಲ್ಲಿ ನಾವೇನ್ ಮಾಡ್ಬೇಕೀಗ, ಇಷ್ಟಿಷ್ಟೇ ಫೋಲ್ಡ್ ಮಾಡ್ಕೊಂಡು ಹೀಗೆ ನೆರಿಗೆ ಮಾಡ್ಕೋತಾ ಹೋಗೋಣ. ಸೊ ಇದನ್ನ ನಾನು ನೆರಿಗೆ ಮಾಡೋದು ಕೂಡ ನಿಮಗೆ ನನ್ನ ಹಳೇದೊಂದು ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಅಂದ್ರೆ ಹೇಗೆ ಮಾಡಬೇಕು ನೆರಿಗೆನ ವಿತ್ ಈಸಿ ಟ್ರಿಕ್ಸ್ ಅಲ್ಲಿ ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ಯಾರು ಹೊಸಬ್ರು ಇದ್ದೀರಾ ಅವ್ರು ಅದನ್ನ ನೋಡಿ, ಆಯ್ತಾ. ನೋಡಿ ಫ್ರಿಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ, ಹೌದಾ. ಇವಾಗ ಇದು ಸ್ಲೀವ್ ಎಡ್ಜಿಗೆ ನಾವು ಈ ಫ್ರಿಲ್ನ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಹೇಗೆ ಅಂದ್ರೆ ಇದು ಫಿನಿಶಿಂಗ್ ಮೆಥಡ್ ಬೇರೆ ಬೇರೆ ತರ ಬರುತ್ತೆ ಫ್ರೆಂಡ್ಸ್. ಸೊ ಬಿಗಿನರ್ಸಿಗೆ ನಾನು ತುಂಬಾ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೀಗೆ ಇಟ್ಕೊಳ್ಳಿ, ಸೀದಾ ಸ್ಲೀವ್ದು ರೈಟ್ ಸೈಡು, ಓಕೆ. ಅಂಡ್ ದೆನ್ ನಿಮ್ಮ ಪಟ್ಟಿ ಇದು ಸೀದಾನೇ ಇರುತ್ತಲ್ವಾ ನಿಮ್ದು, ಯಾಕಂದ್ರೆ ಫೋಲ್ಡ್ ಮಾಡಿರೋದ್ರಿಂದ ಯಾವ ಕಡೆನಾದ್ರೂ ಇಟ್ಕೋಬಹುದು. ಹೀಗೆ ಓಕೆ, ಹೀಗೆ ಇಟ್ಕೊಳ್ಳಿ. ಇಲ್ಲಿ ಏನು ಹೊಲಿಗೆ ಇದೆ ಅದೇ ಹೊಲಿಗೆ ಮೇಲೆ ನಾವು ಹೀಗೆ ಫುಲ್ಲು ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊತಾ ಬರೋಣ, ಓಕೆನಾ. ನೋಡ್ಕೊಳ್ಳಿ ಫ್ರೆಂಡ್ಸ್, ಹೀಗೆ ಇಟ್ಕೊಂಡು ಇಲ್ಲಿ ಈ ಸ್ಟಿಚ್ ಮೇಲೆ ಹೊಲಿಗೆ ಬರ್ತಾ ಹೋಗ್ಬೇಕು ನಿಮ್ಗೆ ಇವಾಗ ಫುಲ್, ಓಕೆನಾ. ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಲೀವ್ ಎಡ್ಜು ನಿಮ್ಮ ಫ್ರಿಲ್ ಎಡ್ಜು ಸಮ ಇಟ್ಕೊಳ್ಳಿ. ಹೀಗೆ ಜಸ್ಟ್ ಕೀಪ್ ಲೈಕ್ ದಿಸ್, ಬೋತ್ ಆರ್ ಇನ್ ಏನು ಸೇಮ್ ಪ್ಲೇಸ್, ಓಕೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಿಚ್ ಆದ್ಮೇಲೆ ಏನ್ ಮಾಡೋಣ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನ ಹೀಗೆ ಟರ್ನ್ ಮಾಡಿ, ಹೀಗೆ ಫುಲ್ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ಹೀಗೆ ಟರ್ನ್ ಮಾಡಿ, ಓಕೆ. ಹೀಗೆ ಟರ್ನ್ ಮಾಡ್ಬಿಟ್ಟು ಇದರಲ್ಲಿ ಕೆಳಗಡೆ ಇಲ್ಲಿ ಒಂದು ಎಡ್ ಸ್ಟಿಚ್ ಹಾಕಿ, ಈಗ ಎಡ್ ಸ್ಟಿಚ್ ಹಾಕಿ ತೋರಿಸ್ಲ ನಾನು. ಫುಲ್ಲು ಹೀಗೆ ಟರ್ನ್ ಮಾಡಿದ್ಮೇಲೆ ಇಲ್ಲಿ ತುದಿಗೆ ಒಂದು ಎಡ್ಜ್ ಸ್ಟಿಚ್ನ ಹಾಕ್ಬೇಕು, ಕಿನಾರಿ ಸ್ಟಿಚ್ ಅಂತಾರಲ್ಲ ಅದನ್ನ ಹಾಕ್ಬೇಕು, ಓಕೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಟರ್ನಿಂಗ್ ಸ್ಟಿಚ್ ಅಂತ ಹೇಳ್ತೀವಿ ಅಥವಾ ಎಡ್ ಸ್ಟಿಚ್ ಅಂತ ಹೇಳ್ತೀವಿ, ಅದನ್ನ ಹಾಕ್ತಾ ಇದ್ದೀನಿ. ಫುಲ್ ತುದಿಲಿ, ಈ ತುದಿಗೆ ಬರಬೇಕು, ಓಕೆ. ಇಲ್ಲಿ ನಾನು ಹೊಲಿಗೆ ಹಾಕೋತಾ ಬರ್ತೀನಿ, ಓಕೆನಾ. ನೋಡಿ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಯೂಟಾಗಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ, ಓಕೆ. ಸೊ ಇಲ್ಲಿ ನೀವು ಬೇಕಂತ ಹೇಳಿದ್ರೆ, ಸೊ ಯು ಕ್ಯಾನ್ ಸ್ಟಿಚ್ ವಿತ್ ದ ಬೀಡ್ಸ್. ಈ ಥರ ಒಂದು ಬೀಡ್ಸ್ನ ಇದ್ರ ಜೊತೆಗೆ ಹೀಗೆ ಸ್ಟಿಚ್ ಮಾಡಿದ್ರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೆಂಟ್ರಲ್ಲಿ ಹೀಗೆ ಸೂಜಿ ದಾರ ಹಾಕಿ ಕೈಯಲ್ಲಿ ಪೋಣಿಸಿ ಹೊಲಿಬೇಕು ಹೀಗೆ, ಓಕೆನಾ. ಹೀಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಓಕೆ. ಐ ಹೋಪ್ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ, ಓಕೆ. ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.